ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾಳೆ ನಿಮಗೆ ವಿಡಿಯೋ ಬರುತ್ತಲ್ವ, ಅಷ್ಟರಲ್ಲಿ ಶೈಲಿದ್ದು ಸುನಿದು ಆ್ಯನಿವರ್ಸರಿ ಇದೆ. 6 ವರ್ಷ ತುಂಬಿ 7ನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ. ಹ್ಯಾಪಿ ಆ್ಯನಿವರ್ಸರಿ ಮಗಳೇ. ಥ್ಯಾಂಕ್ ಯು. ಹ್ಯಾಪಿ ಆ್ಯನಿವರ್ಸರಿ ಅಳಿಮಯ್ಯ. ಸದ್ಯ ಈಗ ಅವ್ರು ಅಲ್ಲೇನು 10th ರಿಸಲ್ಟ್ ನೋಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ವಿಶ್ ಮಾಡಿ. ಹ್ಯಾಪಿ ಆ್ಯನಿವರ್ಸರಿ ಎಳಿಮಯ್ಯ ಅಂದೆ ಮಾತಾಡಲಿಲ್ಲ. ಕೈ ಹಿಂಗೆ ಅಂತಾರೆ ಅಲ್ಲಿಂದ ಥ್ಯಾಂಕ್ಸ್ ಹೇಳ್ತವ್ರೆ. ಎಲ್ಲರೂ ಕೂಡ ವಿಶ್ ಮಾಡಿ. 6 ವರ್ಷ ತುಂಬ್ತಾ ಇದೆ, 7ನೇ ವರ್ಷಕ್ಕೆ ಕಾಲಿಟ್ಟಿದೆ. ಹಿಂಗೇನೆ ಇನ್ನೂ 100 ವರ್ಷ ಮುಂದುವರಿಯಲಿ ಅವರಿಬ್ಬರ ಜೀವನ ಅಂತ ಎಲ್ಲರೂ ಹಾರೈಸಿ. ನೋಡಿ ಬುಜ್ಜಿ ನೋಡಿ, ಯಾಕೆ ಬುಜ್ಜಿಮಾ? ಅಯ್ಯೋ ಅಯ್ಯೋ, ನೀನು ವಿಶ್ ಮಾಡು ಪಪ್ಪ ಮಮ್ಮನ್ಗೆ. ಹ್ಯಾಪಿ ಆ್ಯನಿವರ್ಸರಿ ಪಪ್ಪ ಮಮ್ಮ ಅಂತ. ಈ ಆ್ಯನಿವರ್ಸರಿ ವಿಶ್ ಮಾಡು. ಮದುವೆ ದಿನ ನಮ್ದು, ಮದುವೆ ಆದ ದಿನ. ಹ್ಯಾಪಿ ಆ್ಯನಿವರ್ಸರಿನು. ಮತ್ತೆ ರಂಜುದು ಕಾರ್ಡ್ ಮನೆಯಾಗ ಲಗ್ನ ಪತ್ರಿಕೆ ಬಂತು, ಕಾರ್ಡ್ ಕೂಡ ಬಂತು ರಂಜುದು. ಬನ್ನಿ, ಇವಾಗ ಸ್ವಲ್ಪ ಕೆಲಸ ಇದೆ ಹೊರಗಡೆ, ಏನೇನೋ ತೊಗೊಳ್ಳೋದಿದೆ, ಮತ್ತು ಇನ್ನೂ ಸ್ವಲ್ಪ ಕೆಲಸಗಳು ಕೂಡ ಇದೆ. ಎಲ್ಲ ಮುಗಿಸ್ಕೊಂಡು ಬರೋಣ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಬೆಳಗ್ಗೆಯಿಂದ ಸ್ವಲ್ಪ ಸಣ್ಣದಾಗಿ ವ್ಲಾಗ್ ಮಾಡಿದೆ, ನಾನು ಸೇರಿಸ್ತೀನಿ ನೋಡಿ. ನಮ್ಮ ಮನೆ ಬೇಕಾಗಿರೋದಕ್ಕಿಂತ ಬೇಡದನ್ನೆಲ್ಲ ವಸ್ತುಗಳೇ ಒಂದು ಲಾಟ್ ಇದೆ ನೋಡಿ. ಇಷ್ಟೆಲ್ಲ ಈ ಡ್ರೆಸ್ಸಿಂಗ್ ಟೇಬಲ್ ತುಂಬಿಕೊಂಡ್ರೆ ಯೂಸೇ ಮಾಡಲ್ಲ. ಮಾಡದೇ ಇರೋದೆಲ್ಲ ಒಂದು ಸೈಡ್ ಹಾಕಬೇಕು, ಯೂಸ್ ಮಾಡೋದೆಲ್ಲ ಒಂದು ಸೈಡ್ ಇಟ್ಕೋಬೇಕು. ಈಗ ಅದಕ್ಕೆ ಎಲ್ಲ ಮತ್ತು ಎಣ್ಣೆನು ಕ್ಲೀನ್ ಮಾಡ್ತಿದ್ದೆ, ಡೀಪ್ ಕ್ಲೀನ್ ಎಲ್ಲ ಮಾಡ್ತಾರೆ. ಒಂದು ಸೈಡಿಂದ ಫ್ರೀ ಇರ್ಬೇಕಾದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಟ್ರೆ ಸರಿಯಾಗುತ್ತೆ. ಎಲ್ಲ ಒಂದು ಸರಿ ಸುಮ್ಮನೆ ಏನೋ ಮಾಡ್ತೀವಿ ಅಂದ್ಕೊಂಡೋದ್ರೆ ಗೊತ್ತಲ್ಲ, ಲಾಟ್ ಗುಡ್ಡೆ ಹಾಕಬೇಕಾಗತ್ತೆ. ಇದು ಯಾವುದೋ ಪುಟ್ಟ ATM ಐತಿ, ಏನೋ ಇದು ಕಾರ್ಡು ಅಪೋಲನ ನೋಡಿ. ಇಲ್ಲಿ ಕೈ ಹಾಕಿರೋದು ಏನೇನು ಸಿಗ್ತಾವೆ ಮೇಲೆ ವಾಲೆ ಪಾಲೆ ನೋಡು. ಇಲ್ಲಿ ಕೈ ಹಾಕಿದ್ರೆ ಕೈ ಹಾಕ, ಕುರ್ಚಿ ಹಾಕಂದೆ ನೋಡ್ಬಿಡು. ಒಂದು ಹೊಸ ಬಟ್ಟೆ ಕೊಟ್ಬಿಡು. ಬ್ಲೇಡ್ ನೋಡಿ ಕೆಳಗಡೆ ಬಿಡು. ಏನು ನಟ್ಟುಗಳ ಅಂದರೆ ಇದೊಂದಿಷ್ಟು ಖಾಲಿ ಜಾಗ ಇದೆ ಅಲ್ವಾ, ಕ್ಲೀನಾಗಿ ಒರೆಸ್ಬಿಟ್ರೆ ಬೇಡ್ದೋದೆಲ್ಲ ಜೋಡಿಸ್ಬಿಡ್ಬೋದು. ಸುಮ್ಮನೆ ವೇಸ್ಟ್ ಆಗಿದೆ ನೋಡಿ. ಶೈಲಿ ಕೇಳಬೇಕು, ಈ ಕ್ರೀಮ್ಗಳು ಹಾಕ್ತಿರೋ ಹಾಕಲ್ವೋ, ಯಾವುದೇ ಎತ್ತಿಡಲಿ, ಯಾವ ಆಯಿಲ್ ಯೂಸ್ ಮಾಡ್ತೀರಾ ಯೂಸ್ ಮಾಡಲ್ಲ ಅಂದ್ಬಿಟ್ಟು ಶೈಲಿ ಕೇಳಿದ್ರೆ ಅವನ್ನೆಲ್ಲ ಕ್ಲೀನಾಗಿ ಬೇಕಾಗಿರೋದೆಲ್ಲ ಮೇಲೆ ಜೋಡಿಸ್ಬಿಟ್ಟು ಇನ್ನೆಲ್ಲ ಇಲ್ಲಿ ಕೆಳಗಡೆ ಜೋಡಿಸ್ಬಿಟ್ರೆ ಅಲ್ಲೇ ಇರುತ್ತಲ್ವ. ಆಮೇಲೆ ಇದನ್ನು ಕ್ಲೀನ್ ಮಾಡಬೇಕು ನೋಡಿ. ಇದನ್ನು ಸ್ವಲ್ಪ ಎಲ್ಲ ಜೋಡಿಸ್ಕೋಬೇಕು. ಸೋಪಿನ ಪುಡಿ ಅವೆಲ್ಲ ತೆಗೆದು ಹಂಗಂಗೆ ಎಲ್ಲ ಇದೆ. ಸೋಪೆಲ್ಲ ಈ ಸೈಡ್ ಜೋಡಿಸಿದೆ, ತೋರಿಸ್ತೀನಿ ಇಲ್ಲಿ ಏನಿದೆ ಅಂತ ನೋಡಿ. ಇದೊಂದಿಷ್ಟೆಲ್ಲ ಇಲ್ಲಿ ಇಷ್ಟೇ, ಅಂದರೆ ಇದೆಲ್ಲ ಸುಮ್ಮನೆ ಯಾವಾಗ ಬೇಕಾದ್ರೆ ಯೂಸ್ ಮಾಡೋದಲ್ವ, ಹಾಗಾಗಿ ಅಲ್ಲಿ ಇರಲಿ ಅಂತ. ನಮ್ಮನೆ ನೋಡಿ ಗೋಡನ್ ಫ್ಯಾಕ್ಟ್ರಿ ಥರನೇ ಇದೆ. ತಯಾರು ಮಾಡೋ ಫ್ಯಾಕ್ಟ್ರಿ ಗೋಡನ್ ಥರನೇ ಇದೆ. ಅವ್ರು ಇನ್ನೊಂದು ಸರಿ ಬರೋವರೆಗೂ ನಾವು ಇದೆಲ್ಲ ಇಲ್ಲ ಅನ್ಬಾರ್ದು. ಇದೇನೋ ಇದು ನಾಯ್ಸಲು ಎಷ್ಟು ಯೂಸ್ ಮಾಡ್ಬಿಟ್ಟು ಇನ್ನೂ ಒಳಗಡೆ ಇಷ್ಟಿದೆ. ಹಾರ್ಪಿಕ್ಕು, ನೈಸಲು, ಸೋಪಿನ ಪುಡಿ ಅಂದರೆ ಹೇಳ್ಬೇಕು, ನಾವುಗಳೆಲ್ಲ ಹೋಯ್ತವ್ರೆ ಕರೆಕ್ಟಾಗಿ ತರೋದೇ ಇಲ್ಲ. ಸುನೀಲ್ ಬಂತು ಅಂದ್ರಂತೂ ಅವ್ರು ಸ್ಟಾಕೇ ಇಟ್ಬಿಡ್ತಾರೆ ಮನೇಲಿ ಇದೆಲ್ಲನೂ. ಹಂಗೇನೆ ಯಾವುದು ಅದಿಲ್ಲ ಇದಿಲ್ಲ ಅಂತ ಮನೇಲಿ ಕೇಳೋಂಗೆ ಇಲ್ಲ. 4 ತಿಂಗಳು ಅಡ್ವಾನ್ಸ್ ತಂದಿಟ್ಟಿದ್ದಾರೆ. ಇದು ನಮ್ಗೆ 6 ತಿಂಗಳೇ ಬರುತ್ತೆ. ಒಂದಷ್ಟು ವಾಷಿಂಗ್ ಪೌಡ್ರು ಇದೆಲ್ಲ ತುಂಬಾ ಬಳಕೆ ಬರ್ತೀವಿ. ಏನಪ್ಪ ಇಡ್ಲಿ ರವೆ ಇಷ್ಟೊಂದು ಎಲ್ಲಿ ತಂದೆ? ಓ, ಇನ್ನೇನು ಸಿಗುತ್ತಾ? ಪರವಾಗಿಲ್ಲ. ಇಲ್ಲೂ ಇದೆ ನೋಡಿ, ತೋರಿಸ್ತೀನಿ ರೀ. ಸೋಪಿನ ಪುಡಿ ಜಾಸ್ತಿ ತಂದಿಲ್ಲ, ಒಂದು ತಂದರೆ ಸೋಪಿನ ಪುಡಿ ದೊಡ್ಡ ತಂದಿದ್ದಾರೆ, ಅದೇ ಬರುತ್ತೆ. ಅದೇ ನಾವು ತಗೋಬೇಕು ಅದನ್ನು. ಇಲ್ಲಿ ಒಂದಿಷ್ಟು ಹಳದಿ, ಸಾವಿಗೆ ಎಸ್. ಕ್ಲೀನಾಗಿದೆ, ಯಾವುದೇ ಡಸ್ಟ್ ಧೂಳಿಲ್ಲ, ಸಾಕು. ಇದು ಒಳ್ಳೆ ಜಾಗ ಇದು, ಇದನ್ನೆಲ್ಲ ಇಡೋಕ್ಕೆ. ಕೊಡಿಲಿ, ಏನಿಲ್ಲ ಬಿಡಮ್ಮ, ಚೆನ್ನಾಗಿದೆ ಕಣ. ಇದರಲ್ಲೆಲ್ಲ ಏನಿದೆ ಬಾಕ್ಸ್ಗಳಲ್ಲಿ? ಖಾರದ ಪುಡಿಗಳು ಇವೆರಡೂ. ಅದಕ್ಕೆ ನೀಟಾಗಿ ಇಟ್ಬಿಟ್ಟಿದ್ದೀವಿ. ಬೆಸ್ಟ್ ಕೆಲಸ. ಬಿಡಿಲಿ, ಅದೇನು ಒರೆಸ್ಬಿಡಿ, ಚೆನ್ನಾಗಿದೆ ಬಿಡು. ಇದೇನಿದು?
ಅದು ಸುನಿಲ್ ತಂದಿದ್ದ ರೈಸ್ ಅವ್ರಿಗೆ ವಾಪಸ್ ಕೊಟ್ಟು ಕಳಿಸ್ತೀನಿ. ತಗೋತಾರಂತ ತಗೋಗ್ಲಿ. ತಗೋಯ್ತಿ ಅಂದ್ರೆ ಅಥವಾ ಇಲ್ಲಿ ಪಾಪ ಅಲ್ಲಿ ಕೆಲಸದವ್ರ ಅವರ ಕೊಟ್ಬಿಡ್ಲೆ ಹೇಳು. ಇಲ್ಲ ಅವ್ರನ್ನೇ ಕೇಳ್ತೀನಿ ಒಂದು ಟೈಮು. ಇದು ಬಾಸುಮತಿ ರೈಸು, ಇನ್ನೇನಿಲ್ಲ ನೋಡಿ. ಇದು ಸುನಿಲ್ ಅಲ್ಲ, ನಮ್ಗೆ ಯಾಕೆ ಇದು ಬಾಸುಮತಿ ಇಷ್ಟ ಆಗ್ತಾ ಇಲ್ಲ ಅಂದರೆ ನಮಗೆ ತಗೋತೀರ ನೀವು ಇದನ್ನ? ನೀವೇ ತಗೋಗಿ ವಾಪಸ್ ರೈಸು. ತಗೋತೀರ ಬಾಸುಮತಿ ರೈಸು? ಚೆನ್ನಾಗಿಲ್ಲ. ತಿಂಡಿ ಇದೇನವ ಶಾಂಪಾ? ಅದು ಸುನಿದು ಮಮ್ಮಿ ಆಯಿಲು. ಆಯಿಲ್ಲ ಶಾಂಪು ಕಂಡೀಷನರ್. ಇದೇನು ಸ್ವಲ್ಪ ತಂದಿದ್ದೀವಿ ಶಾಂಪು? ಆಗ್ಲೇ 2 ಬಾಟಲ್ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀನಿ ವಾಶ್ರೂಮ್ಗೆ. ನನ್ನ ಫೇವ್ರೇಟ್ ಹುಡಿಕೊಂಡು ತಂದರೆ ಬೇಕೇ ಬೇಕು. ಎಲ್ಲಿನ ಕಾಲಿದೆ ಬರಲು ಕೊಡಲಿ ಅದು ಹೇಳ. ಎಲ್ಲಪ್ಪ ಶೈಲು ಬೈಕು? ಅಲ್ಲಿದೆ ನೀನು ಬೈಕ್ ಪುಟ. 2 ಬೈಕು. ಹಾಂ ನಾನು ಯಾಕೆ ಫಸ್ಟ್ ಇಯರ್ PUC ಇನ್ಯಾರವ ನಾನು ಹಳಿ ಮನೆ ಮಾಡಿಸಿದ್ರು. ಓಹೋ ಸುನಿ ಮಾಡಿಸಿಲ್ವಾ? ಅವ್ರು ಇನ್ನೂ ಬಂದಿಲ್ಲ. ಶೈಲು ಮತ್ತು ಆ್ಯನಿವರ್ಸರಿಗೆ ಸಿಂಪಲ್ ಡ್ರೆಸ್ ಬಂದಿದ್ದಾಳೆ. ಎಸ್ ಬಾಬುಜಿ ಈಚೆ ಬಾ, ಈಚೆ ಬಾ. ಮಸ್ತಿದೆ. ಎಲ್ಲಿ ಅಷ್ಟು ರಶ್ ಇರುತ್ತೆ. ಎಲ್ಲಿ ಹಾಕಿ ನೋಡಿ, ನಿಮ್ಮ ಸೈಜ್ ಪರ್ಫೆಕ್ಟ್ ಇರಬೇಕು. ಟೈಟ್ ಗೀಟ್ ಹತ್ರ ತಗೋಬೇಡಿ. ಕುಡ್ದೆ ನಾನು, ನೀನು ಕುಡಿ. ಅಯ್ಯಪ್ಪ ಸುನೀಲು ಬಟ್ಟೆ ಚಾಯ್ಸ್ ಮಾಡೋಣ ನೋಡಿ. ಗುಡಿ ಹಾಕೊಂಡು ಕೂತಿದ್ದೀವಿ ನೋಡಿ. ಪುಟ ಇದೊಂಥರ ಚೆನ್ನಾಗಿದೆ. ನೋಡ್ಕೊ, ನನಗೆ ಗೊತ್ತಿಲ್ಲ ಯಾವೆಲ್ಲ ಒಂಥರ ಡಿಫ್ರೆಂಟಾಗೇ ಇರಲಿ ತಾಗಿ. ಈ ಸತಿ ಸುನೀಲ್ ಫುಲ್ ಡಿಫ್ರೆಂಟು. ಬೇಡ ಬಿಡಿ, ವೈಟ್ ಬೇಡ. ಕರೆಕ್ಟ್ ನೀವು ಹೇಳೋದು ನಿಜ, ವೈಟ್ ಬೇಡ. ತಿರುಗಿ ಕಡೆ. ಹಾಂ ಡಿಫ್ರೆಂಟಾಗಿ ಚೆನ್ನಾಗಿದ್ದಾವಲ್ಲ ಪುಟ್ಟ ಟೀ ಶರ್ಟು, ಚೆನ್ನಾಗಿದ್ದಾವೆ ಒಂಥರ. ಎಲ್ಲಿ ಬಿಜಿ? ಯಾವ್ದು ನಿಂದು? ಬಗ್ಗು ಕರೆಕ್ಟಾಗಿ. ಎಷ್ಟು ಸ್ಟೈಲಿಶಾಗಿ ಬೇರೆ ನಿಂತ್ಕೊತಾನೆ ಹಂಗೆ ಮೊಕ. ಮನೇಲಿ ಎಷ್ಟಿದೆ ನಿನ್ನ ಹತ್ರ? ಇವಾಗ ತಾನೇ ನಾವು ಗೋವಾಕ್ಕೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು ತಾನೆ? ಹಾಂ ಕೊಡಿ. ಅದನ್ನು ಬಿಟ್ಬಿಡು ಎಲ್ಲಾದ್ರೂ. ಚೆನ್ನಾಗಿದೆ. ನೀವೇ ಆಯ್ಕೆ ಮಾಡ್ಕೊಂಡಿದ್ದಲ್ವ? ಚೆನ್ನಾಗಿದೆ.
ಇಲ್ಲೇ ಬಿಡೆ ಇಲ್ಲೇ ಬಿಡೆ. ನೋಡು ನಾನು ಅಲ್ಲಿ ಅದ್ರ ಮೇಲೆ ಕೈ ಇಟ್ಕೊಂಡಿದ್ದೆ, ಅವಾಗ ಹಿಂಗೆ ಇಟ್ಕೊಂಡೆ ಮನೆ ತಂದಿದ್ದೆ, ಅವಾಗ ಅದನ್ನೇ ಅನ್ನೈತೆ. ನಿನ್ನ ಜಾಕೆಟಲ್ಲಿ ಫುಲ್ ವೆಸ್ಟರ್ನ್. ಇಲ್ಲಿ ಬಾ. ಎಲ್ಲಿ ಅದೇ ಕಮ್ಮಿ 590 ಇದಾ? ಅದು ಬ್ಲ್ಯಾಕು ಇದ್ರದ್ದು. ಇದು ಪೇರು 2ರಿಂದ ಪೇರ ಇಲ್ಲ 2 ಇಲ್ಲ ಪೇರು ಬುಜ್ಜಿ. ಬ್ಲ್ಯಾಕಲ್ಲಿ ಸ್ವಲ್ಪ ಸ್ಟೈಲಿಶ್ ಬ್ಯಾಂಗಲ್ಸ್ ಇಲ್ಲ ಬ್ರೇಸ್ಲೆಟ್ ಥರ ಯಾವ್ದಾದ್ರು ಇದೆಯಾ? ಬ್ಲ್ಯಾಕಲ್ಲಿ ಏನು ಅಲ್ವಾ? ನಾವು ಸಿಟಿಯಿಂದ ಬಂದಮೇಲೆ ಅಪ್ಪವ್ರ ಮನೆ ಹೊಂಟೋಗಿದೆ. ಅಲ್ಲಿಂದ ಈಗ ಮನೆಗೆ ಬರೋಗಂಟ 7:30 ಆಗಿದೆ. ಶೈಲು ಅಷ್ಟರಲ್ಲಿ ಅವಳು ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಉಪ್ಪು ಸಾಂಬಾರೆಲ್ಲ ಮಾಡಲಿಕ್ಕೆ ಹಾಕಿದ್ದಾಳೆ. ರೈಸ್ಗೆ ಇಟ್ಬಿಟ್ಟು ಕಾಳೆಲ್ಲ ಬಸ್ತಿಟ್ಟೆ. ಈ ಕಡೆ ಶೈಲು ಅಕ್ಕಿ ಎಲ್ಲ ರುಬ್ಕೊಳ್ತಾ ಇದ್ದಾಳೆ. ಈ ಮೊಸರದ್ದು ಏನು ಮಾಡಕ್ಕೆ ಮಡಿಕೊಂಡಿದ್ದೇವ? ಅವ್ನು ಯಾವನ ಮೊಸರು ಇದು ತಗೊಂಡಾಗ ಅವ್ನಿಗೆ ರಿಪೀಟ್ ಕೊಡ್ಬೇಕು ತಾನೆ. ಇದು ಬೇರೆ ಬಿಟ್ಕೊ ತಿಂದಿದ್ದೀರಾ? ಯಾರು ಗೊತ್ತಿ ತಿಂದಮೇಲೆ ಹುಷಾರು ತಪ್ಪಿದ್ದೀರ ನೀನು? ಹಾಂ, ಅದೆಲ್ಲ ಮೊಸರು ತಂದ್ರೆ ಒಂಚೂರು ಚೆನ್ನಾಗಿಲ್ಲ ನೋಡಿ. ಎತ್ತದಲ್ಲ ಹುಳಿ ಹುಳಿ, ಬರೀ ಹುಳಿ ಆಗಿಲ್ಲ, ಸ್ವೀಟು ಒಂಥರ ಚೆನ್ನಾಗೂ ಇಲ್ಲ, ಹುಳಿನೂ ಅಲ್ಲ ಸ್ವೀಟೂ ಅಲ್ಲ. ಹೆಂಗೆ ಅನಿಸ್ತಾ ಇರೋದು. ತಿಂದೆ ನೀನು ಅದರಲ್ಲೇ? ಕಡಲೆಕಾಳು ಆಲೆ ಮಾಡ್ಕೊಂಡ್ಬಂದ್ಬಿಡ್ತವ ಬೇಗನೆ.